ಅದು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು, ಕನಸಿನ ಯೋಜನೆ. ಆ ಯೋಜನೆಗೆ ಪರಕ್ಕಿಂತ ಹೆಚ್ಚಾಗಿ ವಿರೋಧವೇ ಜಾಸ್ತಿ ಆಗಿತ್ತು. 108 ವಿಘ್ನಗಳ ನಡುವೆಯೂ, ಸವಾಲುಗಳ ನಡುವೆಯೂ, ವಿರೋಧದ ನಡುವೆಯೂ ಈಗ ಮಾನ್ಯ ಮುಖ್ಯಮಂತ್ರಿಗಳು ಆ ಯೋಜನೆಗೆ ಚಾಲನೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಷ್ಟಕ್ಕೂ ಆ ಯೋಜನೆ ಆದರೂ ಯಾವುದು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನಲ್ಲಿ ಸಿಎಂ ಕನಸಿನ ಪ್ರಾಜೆಕ್ಟ್ಗೆ ಶಂಕುಸ್ಥಾಪನೆ, ನಗರದ ಮೊದಲ ಟನಲ್ ರೋಡ್ ಕಾಮಗಾರಿಗೆ ಚಾಲನೆ, 2 ಕಿಲೋಮೀಟರ್ಗೆ 1086 ಕೋಟಿ ರೂಪಾಯಿ ವೆಚ್ಚ, 18 ತಿಂಗಳು ಟಾರ್ಗೆಟ್. ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಳ್ತಿದೆ. ಈ ಪೈಕಿ ಟನಲ್ ಯೋಜನೆ ಕೂಡ ಒಂದು. ಅದರಲ್ಲೂ ಟನಲ್ ಯೋಜನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು. ಈ ಯೋಜನೆಯ ಸಂಬಂಧ ಚರ್ಚೆ ಶುರುವಾದ ದಿನದಿಂದಲೂ ಭಾರಿ ವಿರೋಧ ವ್ಯಕ್ತವಾಗ್ತಿದ್ದು, ಇದೆಲ್ಲದರ ನಡುವೆ ಕೊನೆಗೂ ಕೂಡ ಬೆಂಗಳೂರಿನ ಮೊದಲ ಟನಲ್ ಯೋಜನೆ ಕಾಮಗಾರಿಯ ಚಾಲನೆಗೆ ಕಾಲ ಸನ್ನಿಹಿತವಾಗಿದೆ. ಹೆಬ್ಬಾಳ ಟು ಮೇಕ್ರಿ ಸರ್ಕಲ್ ನಡುವಿನ ಟನಲ್ ನಿರ್ಮಾಣದ ಕಾರ್ಯಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಭೂಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ. 2.2 ಕಿಲೋಮೀಟರ್ ಉದ್ದದ ರಸ್ತೆಯನ್ನ 1086 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಕಾಮಗಾರಿ ಭೂಮಿ ಪೂಜೆಯ ದಿನದಿಂದ 18 ತಿಂಗಳುಗಳ ಕಾಲ ಒಳಗೆ ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ಟಾರ್ಗೆಟ್ ಕೊಡಲಾಗಿದೆ. ಹೈದರಾಬಾದ್ ಮೂಲದ ಕಂಪನಿ ಟನಲ್ ನಿರ್ಮಾಣದ ಜವಾಬ್ದಾರಿ ಹೊತ್ತಿದೆ. ಟನಲ್ ವಿಶೇಷತೆ ಏನು? ಒಟ್ಟು ಉದ್ದ 2 ಕಿಲೋಮೀಟರ್ 228 ಮೀಟರ್, 6 ಪಥಗಳನ್ನು ಒಳಗೊಂಡಿರುವ ರಸ್ತೆ. ರಸ್ತೆಯ ಎರಡೂ ಬದಿಯಲ್ಲೂ ನಿರ್ವಹಣೆಯ ಪಥಗಳು. ಗರಿಷ್ಠ 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಸಂಚರಿಸಬಹುದು. ಪ್ರತಿ ರಸ್ತೆಯಲ್ಲೂ 3.3 ಮೀಟರ್ ಅಗಲ. ಕಟ್ ಅಂಡ್ ಕವರ್ ಮಾರ್ಗದಲ್ಲಿ ಸುರಂಗ ಮಾರ್ಗ, ಓಪನ್ ಕಟ್ ರ್ಯಾಂಪ್ಸ್ಗಳನ್ನು ಒಳಗೊಂಡಂತಹ ಸುರಂಗ ಮಾರ್ಗ, ಫೈರ್ ಸುರಕ್ಷತೆ, ತುರ್ತು ನಿರ್ಗಮವನ್ನು ಒಳಗೊಂಡಂತಹ ರಸ್ತೆ. ಪ್ರತಿ 100 ಮೀಟರ್ಗೆ ಸಿಸಿಟಿವಿ ಅಳವಡಿಕೆ. 1086 ಕೋಟಿ ರೂಪಾಯಿಯಲ್ಲಿ ಸುರಂಗ ಮಾರ್ಗ ನಿರ್ಮಾಣ. ಬೆಳಿಗ್ಗೆ 9:30ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಅಮೃತದಿಂದ ನಾವು ಟನಲ್ ರಸ್ತೆಯನ್ನು ಶುರು ಮಾಡ್ತಾ ಇದ್ದೀವಿ. ಸುಮಾರು 2.2 ಕಿಲೋಮೀಟ್ರ್. ಇದೊಂಥರ ಪೈಲಟ್ ಪ್ರಾಜೆಕ್ಟ್ ಥರ. ನಮ್ಮದು ಆ್ಯಕ್ಚುಲಿ ಈ ಹೆಬ್ಬಾಳ ಇಲ್ಲಿಂದ ಹಿಡಿದು ಎಲೆಕ್ಟ್ರಾನಿಕ್ ಸಿಟಿ ತನಕ 30 ಕಿಲೋಮೀಟರ್ ಇದೆ. ಆದರೆ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಅತಿ ಜರೂರಾಗಿ ಆಗಬೇಕಾಗಿರೋ ಕೆಲಸ. ಹೆಬ್ಬಾಳ ಫ್ಲೈಓವರಲ್ಲಿ ನೀವು ನೋಡ್ತಾ ಇದ್ದೀವಿ, ಎಷ್ಟು ಇವತ್ತು ರಜಾ ಇದ್ರೇನು ವೆಹಿಕಲ್ಸ್ ಮೂವ್ಮೆಂಟ್ ನೋಡಿ ಯಾವ ಥರ ಇದೆ. ಅದಕ್ಕೇನೆ ಏರ್ಪೋರ್ಟ್ಗೆ ಹೋಗುವಂಥವ್ರಿಗೆ ಯಲಹಂಕ, ಬ್ಯಾಟರಾಯನಪುರ, ಹೆಬ್ಬಾಳ ಮುಖ್ಯವಾಗಿ ನನ್ನ ಕ್ಷೇತ್ರದ ಜನತೆ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದರಿಂದ ಇದಾಗಲಿ ಅಂತ ಹೇಳ್ಬಿಟ್ಟು ಈ 2.2 ಕಿಲೋಮೀಟರ್ಗಳ ಟನಲ್ ರಸ್ತೆಗೆ ಬೆಳಿಗ್ಗೆ 9:00ವರೆಗೆ ಗುದ್ದಿ ಪೂಜೆಯನ್ನ ಮಾಡ್ತಾ ಇದ್ವಿ. ಇನ್ನು ಟನಲ್ ರಸ್ತೆ ನಿರ್ಮಾಣದ ಮುಖ್ಯ ಉದ್ದೇಶವೇ ನಗರದ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕುವುದಾಗಿದೆ. ಏರ್ಪೋರ್ಟ್ ರಸ್ತೆಯಿಂದ ಬರುವವರು ನಗರದೊಳಗೆ ಪ್ರವೇಶ ಪಡೆಯುವವರಿಗೆ ಮತ್ತು ಅಥವಾ ಏರ್ಪೋರ್ಟ್ಗೆ ನಗರ ಪ್ರವೇಶವಿಲ್ಲದೆ ಹೊರಭಾಗಗಳಿಂದ ಬರುವ ವಾಹನಗಳಿಗೆ ಹೊರಭಾಗದ ರಸ್ತೆಗಳ ಸಂಪರ್ಕವನ್ನು ಪಡೆಯುವುದಕ್ಕೆ ಟನಲ್ ರಸ್ತೆಯನ್ನು ಉಪಯೋಗವಾಗಲಿದೆ. ಆದರೆ ಟನಲ್ ರಸ್ತೆ ಸಂಚಾರ ಮುಕ್ತವಾದ ಮೇಲೆ ಹಣ ಪಾವತಿ ಹೇಗಿರುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಸರ್ಕಾರ ಕೊಟ್ಟಿರುವ ಟಾರ್ಗೆಟ್ ಪ್ರಕಾರ ಯೋಜನೆ ಅಂದುಕೊಂಡ ಸಮಯಕ್ಕೆ ಕಾಮಗಾರಿ ಮುಕ್ತಾಯವಾದರೆ ಮುಂದಿನ 1.5 ವರ್ಷದಲ್ಲಿ ಟನಲ್ ರಸ್ತೆ ಸಿದ್ಧವಾಗಿ ಸಂಚಾರಕ್ಕೆ ಮುಕ್ತವಾಗಲಿದೆ. ಒಟ್ಟಾರೆ ನಗರದ ಸಂಚಾರ ದಟ್ಟಣೆಯ ನಿವಾರಣೆಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಟನಲ್ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು, ಕೆಲಸ ಮುಗಿದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ನಿಯಂತ್ರಣ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ರಾಘು, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.